ಶುಭ ಸೂಚನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬನ್ನೂರಿನಲ್ಲಿ ಇವತ್ತು ನಡೀತಾ ಇರತಕ್ಕಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಕ್ತಾಯ ಆದ ನಂತರ ಎರಡನೇ ಹಂತದ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನಿಂದ ಪ್ರಾರಂಭ ಏನಾಯಿತು, ಅಲ್ಲಿಂದ ಕೆಆರ್ ನಗರ ಮುಕ್ತಾಯ ಮಾಡಿ ತುಮಕೂರು ಗ್ರಾಮಾಂತರಕ್ಕೂ ಒಂದು ಹೆಜ್ಜೆಯನ್ನ ಇಟ್ಟು ಇವತ್ತು ಬನ್ನೂರದತ್ತ ಜನತಾದಳ ಪಕ್ಷದ ಕಾರ್ಯಕ್ರಮ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಬಂದು ಇವತ್ತು ನಿಮ್ಮ ಮುಂದೆ ಬಂದು ತಲುಪಿದೆ. ಬಹುಶಃ ಇವತ್ತು ಒಂದು ನಾನು ಹೇಳಲೇಬೇಕಾಗಿರ್ತಕ್ಕಂಥ ವಿಚಾರ, ಬನ್ನೂರಿನಲ್ಲಿ ನಾವು ಯಾವಾಗ ಬಂದರೂ ಕೂಡ ಒಂದು ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ, ಇದು ಪಕ್ಷದ ಒಂದು ರಾಜಕೀಯ ವೇದಿಕೆ, ಪಕ್ಷದ ಒಂದು ಸಭೆಯ ದೃಷ್ಟಿಯಿಂದ ತಾವೆಲ್ಲರೂ ಬಂದು ಸೇರಿದ್ದೀರಿ. ಆದರೆ ದೇವೇಗೌಡರ ಕುಟುಂಬದ ಒಬ್ಬ ಕುಡಿ ನಿಖಿಲ್ ಕುಮಾರಸ್ವಾಮಿಯ ಒಂದು ಚಿತ್ರ ಬಿಡುಗಡೆ ಆದಂತ ಸಂದರ್ಭದಲ್ಲಿ ನನ್ನ ಕೊನೆಯ ಉಸಿರಿಯವರೆಗೂ ನಾನು ಮರಿಲಿಕ್ಕಾಗೋದಿಲ್ಲ. ಆ ಕ್ಷಣ ರೈಡರ್ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ಬನ್ನೂರಿನಲ್ಲಿ ನಿಮ್ಮೆಲ್ಲರೂ ನೋಡಿ ನಿಮ್ ಜೊತೆಯಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಬಂದೆ. ಅಶ್ವಿನಣ್ಣಂಗೇನು ನಾನು ಮುಂಚಿತವಾಗಿ ನಾ ಬರ್ತೀನಿ ಅಂತ ಹೇಳಿರ್ಲಿಲ್ಲ, ಆದ್ರೆ ನಾನು ಬಂದಿದ್ದೆ ತಡ. ಅದ್ ಎಲ್ಲಿಂದ ತಾವೆಲ್ಲ ಜನಸಾಗರ ಹರಿದು ಬಂದ್ರಿ ಅಂತಕ್ಕಂಥದ್ದು ಬಹುಶಃ ಅದು ನಾನು ಇನ್ನೂ ಕೂಡ ಆ ಒಂದು ಕ್ಷಣ ನಾನು ಯಾವತ್ತಿಗೂ ಕೂಡ ಮರಿಲಿಕ್ಕಾಗೋದಿಲ್ಲ. ಎರಡು ರಸ್ತೆ ತುಂಬಾ ಜನ ತಾವು ತುಂಬ್ಕೊಬಿಟ್ರಿ, ಒಂದು 10 ನಿಮಿಷಕ್ಕೆ ಬಂದ್ರಿ. ನಾನು ಅಶ್ವಿನಣ್ಣಂಗೆ ಫೋನ್ ಮಾಡಿದ್ರು, ಇದೇನಿದು ಬರ್ತಾ ಇದೀರಂತೆ ಅಂತ. ನಾನು ಹಲವಾರು ಚಿತ್ರಮಂದಿರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಿತ್ತಣ, ಇಲ್ಲೂ ಒಂದ್ ಹೆಜ್ಜೆ ಬಂದು ಹೋಗುವ ಅಂತ ಬಂದೆ. ಆದ್ರೆ ತಾವು ಅವತ್ತು ತೋರದಂತ ಪ್ರೀತಿ, ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೇನೆ, ಇವತ್ತು ಈ ವೇದಿಕೆ ಮೇಲೆ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಜನ ವಿರೋಧ ಪಕ್ಷದವರು ವಿರೋಧಿಗಳು ನಮ್ಮನ್ನ ಟೀಕೆ ಮಾಡ್ತಾರೆ, ಜನತಾದಳ ಪಕ್ಷ ಎಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ. ಜನತಾದಳ ಪಕ್ಷ ಬನ್ನೂರ್ನಲ್ಲದೆ, ಜನತಾದಳ ಪಕ್ಷ ಅಂದ್ರೆ ಬನ್ನೂರು, ಬನ್ನೂರು ಅಂದ್ರೆ ಜನತಾದಳ ಪಕ್ಷ ಅಂತ ಇವತ್ತು ಸಾಬೀತನ್ನ ಮಾಡಿದ್ದೀರಿ. ನಾನು ಅಶ್ವಿನಣ್ಣ ಕೇಳ್ತಾ ಇದ್ದೆ, ಇದೇನಣ್ಣ ಇಷ್ಟು ಕುರ್ಚಿ ಸಾಕಾಗ್ತದೆಯೇ, ಇಷ್ಟೇ ಕುರ್ಚಿ ಹಾಕಿದ್ಯಲ್ಲಣ್ಣ ಅಂದೆ. ಇಲ್ಲ ಇಲ್ಲ, ಎಲ್ಲರೂ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮನ್ನ ಸ್ವಲ್ಪ ಹತ್ತಿರದಿಂದ ನೋಡ್ಬೇಕಲ್ಲ, ಅದಕ್ಕೆ ಎಲ್ಲರೂ ನಿಂತ್ಕೋತಾರೆ ಅಂತಂದ್ರು. ಆದ್ರೂ ನೀವೆಲ್ಲ ಪಾಪ ಅಲ್ಲಿ ನಿಂತು 2 ಗಂಟೆ ನಮ್ ಭಾಷಣ ಕೇಳೋದಕ್ಕೆ ನಿಂತಾಗ ನಮ್ಮ ಮನ್ಸು ಒಪ್ಪೋದಿಲ್ಲ. ದಯಮಾಡಿ ನೀವೆಲ್ಲ ಕೂತ್ಕೋಬೇಕಾಗಿತ್ತು. ಆದ್ರೆ ನಿಂತ್ಕೊಂಡಿರ್ತಕ್ಕಂಥವ್ರು ಬಹುತೇಕ ಯುವಕರಿದ್ದಾರೆ, ನಮಗೂ ನಿಮ್ಗೆಲ್ಲ ಕಾಲು ಕೈ ಗಟ್ಟಿಗದೆ. ನಾನು ನಿಮ್ ತರನೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಿಮ್ಮ ಈ ನಿಷ್ಠೆ, ನಿಮ್ಮ ಈ ಪ್ರೀತಿ, ವಿಶ್ವಾಸ, ಅಭಿಮಾನ, ಇದಕ್ಕೆ ಯಾವ ಕಾಲಕ್ಕೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವೇಗೌಡರ ಕುಟುಂಬ ಯಾವತ್ತಿಗೂ ಕೂಡ ನಿಮ್ಗೆ ಚಿರುಣೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನೂರಿನಲ್ಲಿ ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದ ಅತ್ಯಂತ ಹೆಸರಾಂತ ನಟರು, ಬಹುಶಃ ಅಂಬರೀಷ್ ಅಣ್ಣನ ನನ್ನ ಒಂದು ಸಂಬಂಧ ಆ ಕುರುಕ್ಷೇತ್ರದ ಚಿತ್ರದಲ್ಲಿ ನಾನು ನಟನೆ ಮಾಡಿದಂತ ಆ ದಿನಗಳನ್ನ ನಾನು ಜ್ಞಾಪಿಸ್ಕೊಂಡು ಈಗ ತಾನೆ ಎಲ್ರಿಗೂ ಹೇಳ್ತಾ ಇದ್ದೆ. ಅವರು ಭೀಷ್ಮ ಪಾತ್ರವನ್ನ ನಿರ್ವಹಿಸಿದ್ರು, ನಾನು ಅಭಿಮನ್ಯು ಪಾತ್ರವನ್ನ ನಿರ್ವಹಿಸಿದೆ. ಆದ್ರೆ ನಿಜ ಜೀವನದಲ್ಲಿ ನಾ ಅಭಿಮನ್ಯು ಪಾತ್ರವನ್ನ ಬದಲಾವಣೆ ಮಾಡಿದ್ದೀನಿ. ಅದು ಬದಲಾವಣೆ ತಾವು ತಗೋಬರ್ತೀರಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಆ ಬದಲಾವಣೆ ಬಹುಶಃ ಅರ್ಜುನನ ಪಾತ್ರವನ್ನ
ಮುಂದೆ ನನಗೆ ಈ ರಾಜ್ಯದ ಜನತೆ ನಿಮ್ಮಂತ ತಂದೆ ತಾಯಂದ್ರುಗಳು ಆಶೀರ್ವಾದದಿಂದ ಕೊಡ್ತೀರಾ ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. ಅಂತ ಅಂಬರೀಷ್ ಅಣ್ಣ ಅವರ ಪುತ್ಥಳಿಗೆ ಇವತ್ತು ಗೌರವವನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರ ಅಭಿಮಾನಿಯಾಗಿ ನಾನು ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ಗಾಡಿನಲ್ಲಿ ಬರ್ತಾ ದೇವೇಗೌಡರ ಸರ್ಕಲ್ ಇಂದ ಏನು ಪ್ರಾರಂಭ ಮಾಡಿದ್ವು, ಅಲ್ಲಿಂದ ವರುಣ ಕ್ಷೇತ್ರವನ್ನು ದಾಟಿ ರಂಗಸಮುದ್ರ, ಮೆಲ್ಲಳ್ಳಿ ಅನೇಕ ಗ್ರಾಮಗಳಿಗೆ ಬಂದಂತದ್ದು ಬಹುಶಃ ಕುಮಾರಣ್ಣನ ಮಗ ಬತ್ತಾವನೆ, ದೇವೇಗೌಡರ ಮೊಮ್ಮಗ ಬತ್ತಾವನೆ, ನಮ್ಮ ಹುಡುಗ ಬತ್ತಾವನೆ ಅಂತ ಪ್ರೀತಿಯಿಂದ ಹಳ್ಳಹಳ್ಳಿನಲ್ಲೂ ನಿಂತ್ಕೊಂಡು ನೀವೆಲ್ಲರೂ ಯಾತಕ್ಕೋಸ್ಕರ ಅಷ್ಟು ದುಡ್ಡು ಖರ್ಚು ಮಾಡ್ತೀರಿ ನನಗೆ ಅರ್ಥ ಆಗೋದಿಲ್ಲ. ನಿಮ್ ಪ್ರೀತಿ ಇಲ್ಲಿರ್ಲಣ್ಣ, ದಯವಿಟ್ಟು ನನಗೆ ಗೊತ್ತಿದೆ ನೀವೆಲ್ಲ ರೈತರು, ಕಷ್ಟಪಟ್ಟು ಹೋರಾಟದ ಜೀವನ ಬದುಕು ಕಟ್ಕೊಂಡಿದ್ದೀರಿ, ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀರಿ. ನೀವು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಕ್ಕಂಥ ದುಡ್ಡಲ್ಲಿ ನಮಗೆ ಹೂಗುಚ್ಚ ತಗೋಬತ್ತೀರಿ, ಹಾರ ತಗೋಬತ್ತೀರಿ, ಶಾಲ್ ತಗೋಬತ್ತೀರಿ, ಮೈಸೂರು ಪೇಟೆ ತಗೋಬತ್ತೀರ. ನಾನು ಮೈಸೂರು ಪೇಟೆ ಹಾಕಲ್ಲ, ನಾನು ಮಹಾರಾಜ ಅಲ್ಲ, ನಿಮ್ ಜೊತೆಲಿರೋದು ಬಂದಿದ್ದೀನಿ, ನಾನು ನಿಮ್ ಸೇವಕ, ಹಂಗಾಗಿ ನಾ ಪೇಟೆ ಹಾಕೋದಿಲ್ಲ. ಆದ್ರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಈಗ ತಾನೇ ವೇದಿಕೆ ಮೇಲೆ ದಯಮಾಡಿ ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಟಿ ನರಸೀಪುರ ಕ್ಷೇತ್ರದ ನಿಕಟಪೂರ್ವ ಶಾಸಕರು 2018ರ ಚುನಾವಣೆಯ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಿಂದ ಆ ಚಾಮುಂಡಮ್ಮನ ಒಂದು ಆಶೀರ್ವಾದವನ್ನ ಪಡೆದ ನಂತರ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಕಾವೇರಿ ಮತ್ತೆ ಕಪಿಲ ಎರಡು ತಾಯಿ ನದಿಗಳು ಇವತ್ತು ಒಂದು ತ್ರಿವೇಣಿ ಸಂಗಮದ ಮೂಲಕ ಇವತ್ತು ಸೇರ್ತಾ ಇರತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಇತಿಹಾಸವುಳ್ಳ ಟಿ ನರಸೀಪುರ ಕ್ಷೇತ್ರದ ಶಾಸಕರಾಗಿ 28,000 ಬಹುಮತ ಅಂತರದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು, ಜೊತೆಯಲ್ಲಿ ಅಶ್ವಿನ್ ಕುಮಾರ್ ಅಣ್ಣ ಅವ್ರನ್ನ ಶಾಸಕರಾಗಿ ಮಾಡಬೇಕು ಅಂತಕ್ಕಂಥದ್ದು ಒಬ್ಬ ದೊಡ್ಡ ಪ್ರಭಾವಿ ಮೇಲೆ ನೀವೆಲ್ಲರೂ ತಗೊಂಡಂತ ಅಂದಿನ ಕಾಲದ ಒಂದು ನಿರ್ಣಯ ಬಹುಶಃ ಒಂದು ದೊಡ್ಡ ಐತಿಹಾಸಿಕವಾದಂತ ನಿರ್ಣಯ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಶ್ವಿನ್ ಕುಮಾರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ನಾನು ತುಂಬಾ ಬಹಳ ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿ. ರಾಜಕೀಯವನ್ನ ಹೊರತುಪಡಿಸಿ ನಾನು ಮಾತನಾಡ್ತಕ್ಕಂಥದ್ದಾದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಸೌಮ್ಯ ಸ್ವಭಾವ ಇವತ್ತು ಈ ಕ್ಷೇತ್ರದ ಜನತೆ ತಾವು ಹೇಳಬೇಕು. ಅವ್ರು ಯಾವತ್ತಿಗೂ ಕೂಡ ಶಾಸಕನಾಗಿ ನಿಮ್ಮ ಜೊತೆಯಲ್ಲಿ ನಿಂತಂತವ್ರಲ್ಲ, ಬದಲಾಗಿ ನಿಮ್ಮಲ್ಲಿ ಒಬ್ಬ ಕುಟುಂಬದ ಸದಸ್ಯನಾಗಿ ನನ್ನ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ನಮ್ಮ ತಂದೆ ತಾಯಂದ್ರಗಳ ಕಷ್ಟ ಸುಖದಲ್ಲಿ ನಾನು ಕೂಡ ಒಬ್ಬ ಪಾಲುದಾರನಾಗಬೇಕು. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗ್ಲಿ, ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆ ಆಗ್ತಾ ಇದ್ದಾರೆ. ಇಂಥ ಒಬ್ಬ ನಿಷ್ಠಾವಂತರನ್ನ ಮೈಸೂರು ಜಿಲ್ಲೆ ಗ್ರಾಮಾಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು 26 ಜಿಲ್ಲಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡತಕ್ಕಂಥ ಪ್ರಕ್ರಿಯೆ ಏನಿತ್ತು, ಅದರಲ್ಲೂ ಮೈಸೂರು ಜಿಲ್ಲೆ ಗ್ರಾಮಾಂತರಕ್ಕೆ ನೂತನವಾಗಿ ಇವತ್ತು ನಿಮ್ಮ ಕ್ಷೇತ್ರದ ಅಶ್ವಿನಣ್ಣ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಬಹುಶಃ ಪಕ್ಷ ಆಗ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಶ್ವಿನಣ್ಣನ ಮೇಲೆ ಎಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಬಹುಶಃ ಇದು ಒಂದು ವಿಚಾರ ನಿಮ್ಮ ಕಣ್ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಆ ನಂಬಿಕೆ, ಆ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ
ಎಲ್ಲಾ ಗುಣಗಳು ಅವರ ಒಂದು ವ್ಯಕ್ತಿತ್ವದಲ್ಲಿ ಅಡಗಿದೆ. ಅಂತ ಒಬ್ರು ಮತ್ತೆ 2028ಕ್ಕೆ ನಿಮ್ಮ ಜನತಾ ಸರ್ಕಾರ, NDA ಮಿತ್ರಕೂಟದ ಸರ್ಕಾರದಲ್ಲಿ ಅಶ್ವಿನ್ ಅಣ್ಣವರು ಮತ್ತೆ ವಿಧಾನಸೌಧದ ಮೆಟ್ಲನ್ನ ಹತ್ತಿಸ್ತಕ್ಕಂತ ಜವಾಬ್ದಾರಿ ಇವತ್ತು ನಿಮ್ಮೆಲ್ಲರ ಪುಣ್ಯಾತ್ಮ ತಂದೆ ತಾಯಂದ್ರು ಟಿ ನರಸೀಪುರ ಕ್ಷೇತ್ರದಿಂದ ತಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕಳ್ಕಳಿಯಾಗಿ ಮನವಿಯನ್ನ ಮಾಡ್ತೇನೆ. ಮತ್ತೊಬ್ರು ಜಿಲ್ಲೆಯ ನಾಯಕರು, ಮಾಜಿ ಸಚಿವರು, ಸನ್ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಆಪ್ತರಲ್ಲಿ ಮತ್ತೆ ರಾಜಕಾರಣವನ್ನ ಹೊರತಾಗಿ ವೈಯಕ್ತಿಕವಾಗಿ ಒಂದು ಗಟ್ಟಿಯಾದಂತ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅಣ್ಣ ಅವರು ಇವತ್ತಿನ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ ತಂದುಕೊಟ್ಟಿದ್ದಾರೆ. ಜಿಲ್ಲೆಯ ಶಾಸಕರು, ನನ್ನ ಯುವ ಸಹೋದರ, ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇರತಕ್ಕಂತ GD ಹರೀಶ್ ಗೌಡ್ರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅವರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಪ್ರಿಯಾಪಟ್ಟಣ ಕ್ಷೇತ್ರದ ಮತ್ತೊಬ್ರು ಹಿರಿಯಕರು, ಅನುಭವಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾಧವಣ್ಣು ಕೂಡ ಇದ್ದಾರೆ. ಅವರ ಸುಪುತ್ರ ನಮ್ಮ ಪ್ರಸನ್ನ ಕೂಡ ಇದ್ದಾರೆ. ಎರಡು ಹುಲಿಗಳು ಒಟ್ಟಾಗದೆ ಮೊನ್ನೆ ವೇದಿಕೆ ಮೇಲೆ ಅದು ಒಟ್ಟಾಗೆ ಇರೋದು, ಇನ್ನೊಂದು ಸ್ವಲ್ಪ ಹತ್ರ ಆಗವೆ. ಇಡೀ ರಾಜ್ಯದಲ್ಲಿ ಚರ್ಚೆ ಆಯ್ತಾ ಇತ್ತದು ಎಲ್ಲೋದ್ರು. ಅದ್ ನಮ್ಮ ಮಹೇಶ್ ಅಣ್ಣ ಕೈ ಹಿಡಿದು ಬೇರೆ ಮೇಲೆ ಎತ್ಬಿಟ್ರು ಎಲ್ಲಾರ್ದು. ನಮ್ ಜಿಲ್ಲೆ ನಾಯಕರು ನಾವೆಲ್ಲ ಒಟ್ಟಾಗಿ ಹೋಯ್ತೀವಿ, ಒಗ್ಗಟ್ಟಾಗಿ ಹೋಯ್ತೀವಿ. ನೀವೆಲ್ಲ ನಂಬ್ಕೊಂಡಿದ್ದೀರಿ, ನೀವೆಲ್ಲ ಈ ಪಕ್ಷವನ್ನ ನಂಬ್ಕೊಂಡಿ ಈ ಪಕ್ಷವನ್ನ ಕಟ್ ಬೆಳೆಸಿದ್ದೀರಿ. ಯಾವ ಕಾರಣಕ್ಕೂ ಕೂಡ ಏನೇ ಸಣ್ಣ ಪುಟ್ಟ ವೈಮನಸ್ಸುಗಳು ನಮ್ಮಲ್ಲಿ ಏನೂ ಇಲ್ಲ. ಬಂದರೂ ಕೂಡ ಅವೆಲ್ಲವನ್ನ ಮೂಲೆಗಿಟ್ಟು ನಿಮಗೋಸ್ಕರ, ನೀವು ಕಟ್ಟಿರ್ತಕ್ಕಂಥ ಪಕ್ಷದ ಮುಂದಿನ ಭವಿಷ್ಯದ ಹಿತಾಸಕ್ತಿಗೋಸ್ಕರ ನಾವೆಲ್ಲರೂ ಒಟ್ಟಾಗಿರ್ತೀವಿ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಯ್ತೀವಿ, ಯಾವ ಅನುಮಾನ ಬೇಡ. ಮತ್ತೆ ನಮ್ಮ ಕೋಟೆ ಕ್ಷೇತ್ರದ ಭಾವಿ ಶಾಸಕರು ಕೃಷ್ಣ ನಾಯಕರವರು 23ರಲ್ಲೇ ಟಿಕೆಟ್ ತಗೋಬೇಕಾಗಿತ್ತು. ಅದ್ ಬುಡಿ ಒಂದ್ ದೊಡ್ಡ ಕಥೆ ಇದೆ, ಇಲ್ಲೆಲ್ಲ ವೇದಿಕೆ ಮೇಲೆ ಬೇಡ. ನಾನು ಅವಾಗ ಹೇಳ್ತಾ ಇರ್ತೀನಿ, ಕೃಷ್ಣಣ್ಣ ಬುಡೋ ನೀ ಪುಣ್ಯ ಮಾಡ್ಕೊಂಡ್ ಬಂದಿದಿ, 28 ಕುಮಾರಣ್ಣನ ಜೊತೆ ನೀನ್ ವಿಧಾನಸೌಧ ಮೆಟ್ಲಂತು ಅಂತ. ಈ ಕಾಂಗ್ರೆಸ್ನ ಆಡಳಿತದಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರಿಗೆ 10 ರೂಪಾಯಿ ಬಿಡುಗಾಸ ಅನುದಾನ ಸಿಗ್ತಾ ಇಲ್ಲ. ನೀನೀಗ ಶಾಸಕ ಆಗಿ ಏನ್ ಮಾಡ್ತಾ ಇದ್ದೆ ಬಿಡು. ಅತ್ಲಾಗ ತಾಯಿ ಚಾಮುಂಡಮ್ಮ ಕುಮಾರಣ್ಣನ ಜೊತೆ ನೀನ್ ಒಟ್ಟ ಕಳಿಸ್ಬೇಕು ವಿಧಾನಸೌಧಕ್ಕೆ ಅಂತ. ಆ ತಾಯಿ ಚಾಮುಂಡಮ್ಮನ ಆಶೀರ್ವಾದ ಇರಬೇಕು ಬಿಡು ಅಂತ ಹೇಳಿದೀನಿ. ಮಾಡ್ತಾವ್ರ ಕೆಲಸ ಮಾಡ್ತಾವ್ರೆ, ಒಳ್ಳೇದಾಯ್ತದೆ, ಜನ ಆಶೀರ್ವಾದ ಮಾಡ್ತಾರೆ ಕೋಟೆ ಜನ. ಈಗ ಬತ್ತೀನಿ, ಅವ್ರಿಗೆ ಬತ್ತೀನಿ, ವೈಯಕ್ತಿಕವಾಗಿ ಬರಲ್ಲ, ವಿಚಾರಗಳನ್ನಿಟ್ಟು ಮಾತಾಡ್ತೀನಿ. ಇರ್ಲಿ, ಹಿರಿಯರಿದ್ದಾರೆ, ಹಿರಿತನಕ್ಕೆ ಗೌರವ ಕೊಡುವ. ಮಂಜೇಗೌಡರು ಧ್ವನಿ ಸರಿ ಮಾಡಿಸ್ಕೊಂಡ್ ಬಂದವರು, ಆಪರೇಷನ್ ಮಾಡಿಸ್ಕೊಂಡು ಗಟ್ಟಿ ಧ್ವನಿಲಿ ಮಾತಾಡಿದ್ರು. ವಿಧಾನ ಪರಿಷತ್ನ ಸದಸ್ಯರು, ಹಿರಿಯಕರು. ವಿವೇಕಾನಂದ ಅವರು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು, ಮತ್ತೆ ಮೈಸೂರು ನಗರದ ಮತ್ತೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು SPM ಮಂಜೂರ್ ಅವರು, ಮತ್ತೆ ನಮ್ಮ ವರ್ಣ ಕ್ಷೇತ್ರದಲ್ಲಿ ಈ ಹಿಂದೆ ನಿಂತ್ಕೊಂಡಿದ್ರು 38,000 ಓಟ್ ತಗೊಂಡಿದ್ರು ಅಭಿಷೇಕ್ ರವರು, ಗೊತ್ತಾಯ್ತು, ಅವರು ಕೂಡ ಬಂದವ್ರೆ. ಮತ್ತೆ ನಮ್ಮ ಪುರುಷಮಣ್ ಬಂದವ್ರೆ, ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಕ್ಷೇತ್ರದ ಅಭ್ಯರ್ಥಿಗಳಾದಂತವ್ರು, ಅವರು ಕೂಡ ಬಂದವ್ರೆ. ಮತ್ತೆ ತಾಲೂಕು ಅಧ್ಯಕ್ಷರು ಚಿನ್ಸಾಮಣ್ಣ ಅವರು ಕೂಡ ಇಲ್ಲಿದ್ದಾರೆ. ತಾಲೂಕು ಅಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ಯಾವಾಗಲೂ ಮೊದಲು ಗೌರವ ಅರ್ಪಿಸಬೇಕು. ಕಾರಣ ನೀವೆಲ್ಲ ತಂದೆ ತಾಯಿ ಇದ್ದಂಗೆ ಕ್ಷೇತ್ರಕ್ಕೆ, ಜಿಲ್ಲೆಗೆ. ಹಾಗಾಗಿ ಚಿನ್ಸಮ್ಮಣ್ಣವರೇ, ನೀವು ಮತ್ತೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ, ವಿಶೇಷವಾಗಿ ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಏನು ಕಾರಣಕರ್ತರಾಗಿದ್ದೀರಿ.
ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಪ್ರವೇಶ ಎಲ್ಲಿ ನೋಟ್ ಮಾಡ್ಕೊಪ್ಪ ಇದು ವಸಂತ ನೋಟ್ ಮಾಡಿಸು ಇರ್ಲಿ ಬಂದಣ್ಣ ಹುಷಾರ ಜಾತ್ಯತೀತ ಜನತಾದಳ ಪಕ್ಷ ಎಲ್ಲ ಸಮುದಾಯ, ಜಾತಿ, ಧರ್ಮ, ವರ್ಗವನ್ನ ಪ್ರೀತಿಸ್ತಕ್ಕಂಥ ಪಕ್ಷ. ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಹಾಗಾಗಿ ಒಂದು 2-3 ನಿಮಿಷಗಳ ಕಾಲ ಎಲ್ರಿಗೂ ಕೂಡ ಒಂದು ಗೌರವ ಅರ್ಪಿಸಬೇಕಾಗ್ತದೆ. ನನ್ನ ಮಾತನ್ನು ಮುಂದುವರಿಸ್ತೇನೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರ ನಮ್ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ಮೀಸಲ ಕ್ಷೇತ್ರ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಕ್ಕೆ ಅಂದ್ರೆ SCP ಮತ್ತೆ TSP ಹಣವನ್ನ ಇವತ್ತೇನು ಪರಿಶಿಷ್ಟ ವರ್ಗದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ವರ್ಗಾವಣೆ ಆಗದೆ ಅಂತಕ್ಕಂಥ ವಿಚಾರ ಈಗಾಗಲೇ ಜಗತ್ತು ಜಾಹೀರ. ರಾಜ್ಯ ಸರ್ಕಾರವೂ ಕೂಡ ಇದನ್ನ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಅವರು ಒಪ್ಕೊಂಡಿದ್ದಾರೆ ಕೂಡ. ಯಾವ ಒಂದು ದಲಿತ ಕೇರಿ ಅಭಿವೃದ್ಧಿಗಳಿಗೆ, ಅದು ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿ ಅಭಿವೃದ್ಧಿಗಳಿರ್ಬೋದು, ನಾನಾ ರೀತಿಯಾದಂತಹ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಕಳೆದ 3 ವರ್ಷದಲ್ಲಿ ಮೊದಲನೇ ವರ್ಷ 11,500 ಕೋಟಿ, ಎರಡನೇ ವರ್ಷ 14,500 ಕೋಟಿ, ಮೂರನೇ ವರ್ಷ 11,500 ಕೋಟಿ, ಒಟ್ಟಾರೆಯಾಗಿ 37,000 ಕೋಟಿ ಕಳೆದ 3 ವರ್ಷದಲ್ಲಿ ಪರಿಶಿಷ್ಟ ವರ್ಗಕ್ಕೆ, ಆ ಒಂದು ಸಮುದಾಯದ ಒಂದು ಅಭಿವೃದ್ಧಿಗೆ ಸೇರಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ವರ್ಗಾವಣೆ ಎಲ್ಲಿಗೆ ಮಾಡ್ಕೊಂಡಿದ್ದೀರಪ್ಪ ನೀವು ಅಂತ ಕೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ.
ಇದು ಈ ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಇನ್ಯಾರೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಆಲೋಚನೆ ಮಾಡತಕ್ಕಂಥ ನಾಯಕರು ಇಲ್ಲ, ಪಕ್ಷವೂ ಇಲ್ಲ ಈ ರಾಜ್ಯದಲ್ಲಿ, ಕಾಂಗ್ರೆಸ್ನವರೊಬ್ಬರು ಬಿಟ್ರೆ. ಇವತ್ತು ಬೆಳಗ್ಗೆ ಇರ್ತಕ್ಕಂಥ ವಾಸ್ತವಾಂಶ ಒಪ್ಕೊಂಡವರೇ ಮೆಚ್ಚಬೇಕು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಸುಪುತ್ರ, ಹೌದು ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದೀವಿ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಅಂತ ಇವತ್ತು ಒಪ್ಕೊಂಡವ್ರು ನೋಡ್ತಾ ಇದ್ದೆ ಎಲ್ಲೋ ಮಾಧ್ಯಮದಲ್ಲಿ. ಮಾತೆತ್ತಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಬದಲಾವಣೆ ಮಾಡ್ತಾರಂತೆ, ತಿದ್ದುಪಡಿ ಮಾಡ್ತಾರಂತೆ ಅಂತಕ್ಕಂಥದ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಇಡೀ ದೇಶದಲ್ಲಿ ಅಪಪ್ರಚಾರವನ್ನ ಮಾಡಿದ್ರು. ಆದ್ರೆ ಆ ಒಬ್ಬ ಪುಣ್ಯಾತ್ಮ ಇವತ್ತು ನಮಗೇನ್ ಸಂವಿಧಾನವನ್ನ ಕೊಟ್ಟೋಗಿರ್ತಕ್ಕಂಥವ್ರು, ಸಂವಿಧಾನಿ ಶಿಲ್ಪಿ ಅಂತ ನಾವೇನ್ ಪೂಜಿಸ್ತೀವಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರ ಸೋಲಿಗೆ ಕಾರಣಕರ್ತರಾದಂಥವ್ರು ಒಂದು ಸಲಿ ಅಲ್ಲ, ಎರಡು ಸಲಿ ಅವ್ರು ಲೋಕಸಭೆ ಮೆಟ್ಲು ಹತ್ಲಿಕ್ಕೆ ಬಿಡದೆ ಇರ್ತಕ್ಕಂಥ ಹುನ್ನಾರವನ್ನ ಮಾಡಿದಂತ ಪಕ್ಷ ಈ ನಮ್ಮ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಮಾತೆತ್ತಿದ್ರೆ ನಾನು ಚಾಂಪಿಯನ್ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳಿಕೆ ಕೊಟ್ಟರು, ಒಂದಿಷ್ಟು ಉದ್ದ ಬರೆದ್ರು, ಎಕ್ಸು ಟ್ವಿಟರ್ ಖಾತೆ ಅಂತಂತಾರ ಅದನ್ನ, ಅದರಲ್ಲಿ ಇಷ್ಟು ಉದ್ದ ಬರ್ಕೊಂಡ್ರು. ನಾನು ಕುರಿ ಕಾಯುವ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವನು, ನನ್ನ ಮೇಲೆ ಎಲ್ಲರೂ ಕೂಡ ಒಂದು ರೀತಿ ರಾಜಕೀಯವಾಗಿ ಪ್ರಹಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗೆ ಒಂದು ಅರ್ಥ ಆಗದೆ ಇರತಕ್ಕಂಥ ಅಂಶ, ನಮ್ಮ ಕರ್ನಾಟಕ ರಾಜ್ಯ ಕಂಡಂತ ಯಾವ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ, ಯಾವ ಧ್ವನಿ ಇಲ್ಲದೆ ಇರ್ತಕ್ಕಂಥ ಶೋಷಿತ ನೊಂದಿರ್ತಕ್ಕಂಥ ವರ್ಗದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ದೇವರಾಜ ಅರಸರವರು ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಅವರು ಏನ್ ಪ್ರತಿನಿಧಿಸಿದ್ರು 8 ವರ್ಷಗಳ ಕಾಲ, ಅವ್ರಿಗೆ ಮೀರಿ ನಾನು ಒಂದಿನಾರು ಹೆಚ್ಚಿಗೆ ಆಡಳಿತ ಮಾಡಿದ್ದೀನಿ ಅಂತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಹೋಗ್ತಾ ಇದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ, 8 ವರ್ಷ ಆಗದೆ ಮುಖ್ಯಮಂತ್ರಿಗಳಾಗಿ, ಈ 8 ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವರ ಕೊಡುಗೆ ಏನಪ್ಪಾ ಅಂದ್ರೆ 7,64,000 ಕೋಟಿ ನಮ್ಮ ರಾಜ್ಯ ಇವತ್ತು ಸಾಲ ಮಾಡದೆ. ಸ್ವಾತಂತ್ರ್ಯ ಬಂದಾಗಿಂದ ಅನೇಕ ಜನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ದಾರೆ, ಅನೇಕ ಪಕ್ಷಗಳು ಅಧಿಕಾರದಲ್ಲಿ ಬಂದವೆ. ಆದ್ರೆ 7,64,000 ಕೋಟಿಯಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂದ್ರೆ, ನಂಗೆ ಬೇಜಾರಾಗ್ತದೆ ಹೇಳಕ್ಕೆ, ನೋವಾಯ್ತದೆ ಹೇಳಕ್ಕೆ, ಆದ್ರೆ ಇರ್ತಕ್ಕಂಥ ವಾಸ್ತವಾಂಶ ನಾವು ಮರೆಮಾಚಲಿಕ್ಕೆ ಆಗೋದಿಲ್ಲ. 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ 8 ವರ್ಷದಲ್ಲಿ. ಅದರಲ್ಲಿ ಕೇವಲ 3 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ 1 ಕೋಟಿ ಸಾಲ ಮಾಡವ್ರೆ, 1 ಲಕ್ಷ ಕೋಟಿ ಸಾಲ ಮಾಡವ್ರೆ ಪ್ರತಿ ವರ್ಷ. ಅಂದ್ರೆ ದಿವಸಕ್ಕೆ ಎಷ್ಟಾಯ್ತು? 300 ಕೋಟಿ. ತಿಂಗಳಿಗೆ ಎಷ್ಟಾಯ್ತು? 8,500 ಕೋಟಿ. ಮೂವತ್ತೈದು ವರ್ಷಗಳ ಕಾಲ ವಿರೋಧ ಪಕ್ಷದ ಸ್ಥಾನವನ್ನ ಅಲಂಕರಿಸಿದ್ರು. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸಿರ್ಬೋದು ಕಾರಣ, ಇನ್ನ 35 ವರ್ಷ ಸತತವಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ್ದಾರೆ,
ಸಚಿವ ಸ್ಥಾನವನ್ನು ಕೂಡ ನೋಡಿದ್ದಾರೆ, ಕೊನೆಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. 35 ವರ್ಷ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾತನಾಡ್ತಕ್ಕಂಥ ಮಾತಲ್ಲ ಅದು. ಇನ್ನು ಬನ್ನಿ ನಮ್ಮ ಕುಮಾರಣ್ಣಂದು 20 ತಿಂಗಳು, 14 ತಿಂಗಳು, 34 ತಿಂಗಳು ಈ ರಾಜ್ಯದಲ್ಲಿ ಆಡಳಿತವನ್ನ ಮಾಡಿರ್ತಕ್ಕಂಥದ್ದು. ಅತ್ಯಂತ ಅಲ್ಪಾವಧಿಯ ಆಡಳಿತದಲ್ಲಿ ಯಾವ ರೀತಿ ಜನಪರವಾದಂತ ಕಾರ್ಯಕ್ರಮಗಳು, ಯೋಜನೆಗಳು ಕೊಡಬಹುದು ಅಂತಕ್ಕಂಥದ್ದು ಜನಾನುರಾಗಿಗಳಾಗಿ ಸಾಬೀತನ್ನ ಮಾಡಿರ್ತಕ್ಕಂಥವ್ರು ನೀವು ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು. APJ ಅಬ್ದುಲ್ ಕಲಾಂ ಜೀರವರು ನಮ್ ಕಣ್ಮುಂದೆ ಇಲ್ಲ ಇವತ್ತು. ಆ ಪುಣ್ಯಾತ್ಮರು ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಗ್ರಾಮ ವಾಸ್ತವ್ಯ, ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮಗಳನ್ನೇನು ಕೊಟ್ಟರು, ಅವತ್ತಿನ ದಿನ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅಂತ ಒಬ್ಬ ವ್ಯಕ್ತಿತ್ವ ಕುಮಾರಣ್ಣನ ನಾಯಕತ್ವವನ್ನ ಒಪ್ಪಿ ಅವರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದಾದ್ರೆ 7.5 ಕೋಟಿ ಕನ್ನಡಿಗರು ಎಲ್ಲೋ ಒಂದ್ ಕಡೆ ನಮ್ಗೆ ಸಂಪೂರ್ಣವಾದಂತ ಸರ್ಕಾರ ನಮ್ ಕೈಗೆ ಬರ್ದೇ ಹೋದ್ರು ಕೂಡ ರೈತರ ಸಾಲ ಮನ್ನಾ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ವೇದಿಕೆಗಳಲ್ಲಿ ನಿಂತ ಸಂದರ್ಭದಲ್ಲಿ. 26,000 ಕೋಟಿ ಇಡೀ ರಾಜ್ಯದಲ್ಲಿ ಸಾಲ ಮನ್ನಾ ಆಗಿದ್ರೆ ಮೈಸೂರು